ಇದು ಹೇಗೆ ಮಾಡೋದು? ಈ ಬತ್ತಿಯಿಂದ ಹೇಗೆ ಶತ್ರುಗಳನ್ನು ನಾಶ ಮಾಡೋದು? ಇದು ಜಮೀನು ಗಲಾಟೆಗಳಿಗೆ ಅಥವಾ ಅಕ್ಕಪಕ್ಕ ಕೆಲವರು ದುಷ್ಟರು ಹಿಂಸೆ ಕೊಡ್ತಾರೆ, ಅದಕ್ಕೆ ಇದು ಬಿಳಿ ಸಾಸಿವೆ ಹಾಗೂ ಗಿಡಮೂಲಿಕೆಗಳ ಪೌಡ್ರು ಈ ಡಬ್ಬದಲ್ಲಿರೋದು. ಈ ಡಬ್ಬದಲ್ಲಿರೋದು ಏನಪ್ಪ ಅಂದರೆ ಬತ್ತಿ, ಶತ್ರುಗಳಿಗೆ ಬತ್ತಿ ಇಡೋದು, ಶತ್ರುಗಳಿಗೆ ಹೊಗೆ ಹಾಕೋದು, ಶತ್ರುಗಳಿಗೆ ಬತ್ತಿ ಇಡೋದು ಈ ಡಬ್ಬದಲ್ಲಿ. ಈ ಬತ್ತಿ ಇದು ಹೇಗೆ ಮಾಡೋದು ಅನ್ನೋದನ್ನು ನಾವು ವೀಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಪ್ರಾಣ ಪ್ರತಿಷ್ಠೆ ಹೇಗೆ ಮಾಡೋದು, ಬೀಜಾಕ್ಷರ ಮಂತ್ರ ಹೇಗೆ ಅನ್ನೋದನ್ನು ಈ ವಿಡಿಯೋನ ಕೊನೆಯವರೆಗೂ ನೋಡಿರಿ. ಹೇಗೆ ಮಾಡೋದು ಅನ್ನೋದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ. ಶತ್ರುಗಳಿಗೆ ಬತ್ತಿ ಇಡೋದು, ಶತ್ರುಗಳಿಗೆ ಬತ್ತಿ ಇಡಲೇಬೇಕಲ್ವ? ಶತ್ರುಗಳಿಗೆ ಬತ್ತಿ ಇಡೋದು ಅಂದರೆ ಏನು? ಈ ಬತ್ತಿ ಏನು ಬಿಡಿ, ಇದು ಎಲ್ಲರ ಮನೆಯಲ್ಲಿರುತ್ತೆ. ಹೊಗೆ ಹಾಕೋ ಬತ್ತಿ ದೇವ್ರ ಮನೇಲಿರ್ತದೆ. ಮಾಮೂಲಿ ಇದು ಗಂಧ ಹೊಗೆ ಇಡ್ತೀವಲ್ಲ, ಅದೇ ಥರ ಬತ್ತಿ. ನೀವು ಧೂಪ 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 ಅಂತೀರ, ನಿಜ ಧೂಪನೇ ಇದು. ಇದರ ಹೆಸರು ಮೋಗ್ರ ಅಂತ ಧೂಪನೇ. ಆದರೆ ಈ ಧೂಪದ ಬತ್ತಿಯಿಂದ ಕೆಲವೊಂದು ಗಿಡಮೂಲಿಕೆಗಳನ್ನು ಇದಕ್ಕೆ ಮಿಕ್ಸ್ ಮಾಡಿ ಕೆಲವು ವಸ್ತುಗಳು, ನಾಗಸಿಂಧೂರ, ಅಷ್ಟಗಂಧ, ವಿಭೂತಿ, ಹಾಗೆ ಕೆಲವೊಂದು 108 ಗಿಡಮೂಲಿಕೆಗಳು, ಇನ್ನೂ ಕೆಲವು ಏನೇನೋ ಮಿಕ್ಸ್ ಮಾಡಿ ಈ ಬತ್ತಿಗಳಿಗೆ ಶಕ್ತಿ ತುಂಬೋದು. ಹಾಗೆ ಮಂತ್ರಸಿದ್ಧಿ, ಪ್ರಾಣ ಪ್ರತಿಷ್ಠೆ ಇವುಗಳಿಂದ ಶಕ್ತಿ ತುಂಬೋದು. ಹೇಗೆ? ಇವುಗಳಿಗೆ ಬೇರೆ ಬೇರೆ ಗಿಡಮೂಲಿಕೆಗಳನ್ನು ಇದಕ್ಕೆ ಸೇರಿಸಿ ಹೇಗೆ ಇದಕ್ಕೆ ಶಕ್ತಿ ತುಂಬಿ ಒಂದು ಅಸ್ತ್ರ ಮಾಡ್ಕೊಳ್ಳೋದು, ದಿವ್ಯಾಸ್ತ್ರ ಮಾಡ್ಕೊಳ್ಳೋದು, ಒಂದು ತಂತ್ರ ಮಾಡ್ಕೊಳ್ಳೋದು, ಒಂದು ಯಂತ್ರ ಮಾಡ್ಕೊಳ್ಳೋದು. ಯಾರಿಗೆ? ಶತ್ರುಗಳಿಗೆ ಬತ್ತಿ ಇಡೋದು. ಈ ಬತ್ತಿಯಿಂದ ಶತ್ರುಗಳಿಗೆ ಬತ್ತಿ ಇಡೋದು. ಗೊತ್ತಾಯ್ತಲ್ಲ? ಹೇಗೆ ಅನ್ನೋದನ್ನು ಈ ವಿಡಿಯೋನಲ್ಲಿ ನೋಡೋಣ. ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಹೇಗೆ ಅಂತ ನಾನು ಮಾಡಿಕೊಡ್ತೀನಿ. ಒಂದು ಮಂತ್ರ, ಪ್ರಾಣ ಪ್ರತಿಷ್ಠೆ, ಹಾಗೆ ಗಿಡಮೂಲಿಕೆಗಳಿಂದ ಇದೇ ಬತ್ತಿಗೆ ಜೀವ ತುಂಬೋದು. ಇವೆಲ್ಲ ನೀವು ಅಂಗಡಿಗಳಲ್ಲಿ ಸಿಗುತ್ತೆ, ಗ್ರಂಥಿ ಅಂಗಡಿಗಳಲ್ಲಿ ಸಿಗುತ್ತೆ. ಆದರೆ ಇದಕ್ಕೆ ಜೀವ ತುಂಬೋದು ಹೇಗೆ, ಮಂತ್ರಸಿದ್ಧಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡಿ. ಇವರೇ ಗಿಡಮೂಲಿಕೆಗಳಿಂದ ಮಾಡಿರ್ತಕ್ಕಂಥ ಬತ್ತಿ, ಈ ರೀತಿ ಬತ್ತಿ ಇರುತ್ತೆ. ಇದು ಗಿಡಮೂಲಿಕೆಗಳ ಪೌಡ್ರು ಇನ್ನೂ ಸಾಕಷ್ಟು ಇರುತ್ತೆ. ನಾನು ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಹಾಗೇ ನಿಮ್ಮ ಅಕ್ಕಪಕ್ಕ ಸೈಟು, ಜಮೀನು, ಆಸ್ತಿ ಪಾಸ್ತಿ, ಅಂಗಡಿ, ಆಫೀಸು, ಅಕ್ಕಪಕ್ಕ ಯಾರಾದರೂ ಮಾಟ ನಿಮ್ಮ ಮೇಲೆ ಮಾಡಿಸಿದ್ರೆ ಅದನ್ನು ನಿವಾರಣೆ ಮಾಡೋಕ್ಕೆ ಇದು ಬಿಳಿ ಸಾಸಿವೆ ಹಾಗೆ 108 ಗಿಡಮೂಲಿಕೆಗಳ ಪೌಡ್ರ್ ಇರುತ್ತೆ ಇದರಲ್ಲಿ. ಇದು ಹೇಗೆ ಮಾಡೋದು? ಈ ಬತ್ತಿಯಿಂದ ಹೇಗೆ ಶತ್ರುಗಳನ್ನು ನಾಶ ಮಾಡೋದು? ಇದು ಜಮೀನು ಗಲಾಟೆಗಳಿಗೆ ಅಥವಾ ಅಕ್ಕಪಕ್ಕ ಕೆಲವರು ದುಷ್ಟರು ಹಿಂಸೆ ಕೊಡ್ತಾರೆ, ಅದಕ್ಕೆ ಇದು ಬಿಳಿ ಸಾಸಿವೆ ಹಾಗೂ ಗಿಡಮೂಲಿಕೆಗಳ ಪೌಡ್ರು ಈ ಡಬ್ಬದಲ್ಲಿರೋದು. ಈ ಡಬ್ಬದಲ್ಲಿರೋದು ಏನಪ್ಪ ಅಂದರೆ ಬತ್ತಿ, ಶತ್ರುಗಳಿಗೆ ಬತ್ತಿ ಇಡೋದು, ಶತ್ರುಗಳಿಗೆ ಹೊಗೆ ಹಾಕೋದು, ಶತ್ರುಗಳಿಗೆ ಬತ್ತಿ ಇಡೋದು ಈ ಡಬ್ಬದಲ್ಲಿ. ಈ ಬತ್ತಿ ಇದು ಹೇಗೆ ಮಾಡೋದು ಅನ್ನೋದನ್ನು ನಾವು ವೀಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಪ್ರಾಣ ಪ್ರತಿಷ್ಠೆ ಹೇಗೆ ಮಾಡೋದು, ಬೀಜಾಕ್ಷರ ಮಂತ್ರ ಹೇಗೆ ಅನ್ನೋದನ್ನು ಈ ವಿಡಿಯೋನ ಕೊನೆಯವರೆಗೂ ನೋಡಿರಿ. ಹೇಗೆ ಮಾಡೋದು ಅನ್ನೋದನ್ನು ನಿಮ್ಗೆ ತೋರಿಸ್ಕೊಡ್ತೀನಿ. ಶತ್ರುಗಳಿಗೆ ಬತ್ತಿ ಇಡೋದು, ಶತ್ರುಗಳಿಗೆ ಹೊಗೆ ಹಾಕೋದು, ಎರಡು. ಇದು ಗಿಡಮೂಲಿಕೆಗಳ ಪೌಡ್ರು ಜೊತೆಗೆ ಬತ್ತಿ, ಹೊಗೆ ನೋಡೋಣ. ಈ ವಿಡಿಯೋ ಲಾಸ್ಟ್ವರೆಗೂ ನೋಡಿರಿ. ಅಸಹಾಯಕರ ಮೇಲೆ, ಅಮಾಯಕರ ಮೇಲೆ ಯಾರು ದಬ್ಬಾಳಿಕೆ ದೌರ್ಜನ್ಯ ಮಾಡ್ತಾರೆ, ಅವಿವೇಕಿಗಳು, ಅಹಂಕಾರಿಗಳು, ಪಾಪಿಗಳು, ನೀಚ ನಿಕೃಷ್ಟರು, ಅವರಿಗೆ ಬತ್ತಿ ಇಡೋದು, ಹೊಗೆ ಹಾಕೋದು ಹೇಗೆ ಅನ್ನೋದನ್ನು ಈ ವಿಡಿಯೋನಲ್ಲಿ ನೋಡೋಣ. ಓಕೆನಾ? ಈ ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಓಕೆನಾ ವೀಕ್ಷಕರೇ? ಮೊದಲಿಗೆ ನಾವು ಒಂದು ಒಳ್ಳೆಯ ಜಾಗದಲ್ಲಿ, ಪ್ರಶಾಂತವಾದ ಒಳ್ಳೆಯ ಜಾಗದಲ್ಲಿ, ಅದು ದೇವಸ್ಥಾನ ಇರ್ಬೋದು, ಮಠ ಮಂದಿರ ಇರ್ಬೋದು, ಅಥವಾ ನಿಮ್ಮ ಮನೆ ಇರ್ಬೋದು, ಅಥವಾ ಯಾವುದೋ ತೋಟ ಇರ್ಬೋದು, ಅಲ್ಲಿ ಒಂದು ಒಳ್ಳೆಯ ಜಾಗ ಮಾಡ್ಕೊಳ್ಳಿ. ಕೂತ್ಕೊಳ್ಳಿಕ್ಕೆ ಒಳ್ಳೆಯ ಜಾಗ ಮಾಡ್ಕೋಬೇಕು. ಪ್ರಶಾಂತವಾದ ಜಾಗದಲ್ಲಿ ಈ ರೀತಿ 2 ತಟ್ಟೆ ತಗೊಳ್ಳಿ. ಶತ್ರುಗಳಿಗೆ ಬತ್ತಿ ಹೊಗೆ ಹಾಕೋದು, ಆ ಯಂತ್ರವನ್ನು ಹೇಗೆ ಮಾಡೋದು, ಬತ್ತಿಯನ್ನು ಗಿಡಮೂಲಿಕೆಗಳಿಂದ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಒಂದು 2 ತಟ್ಟೆ ತಗೊಳ್ಳಿ ದೊಡ್ಡದಾಗಿ. ಒಂದು ತಟ್ಟೆ ನೋಡಿ, ಈ ರೀತಿ ಪೌಡ್ರ್ 108 ಗಿಡಮೂಲಿಕೆಗಳ ಪೌಡ್ರ್. ಇದು ನಾನಾ ರೀತಿಯ ಗಿಡಮೂಲಿಕೆಗಳು, ಆಯುರ್ವೇದಿಕ್ ಗಿಡಮೂಲಿಕೆ, ಇದು ಆಯುರ್ವೇದಿಕ್ ಗಿಡಮೂಲಿಕೆ ಇರುತ್ತೆ, ವನಸ್ಪತಿ ಗಿಡಮೂಲಿಕೆಗಳಿರುತ್ತೆ. ಗೊತ್ತಾಯ್ತಲ್ಲ? ಇದು ಆರೋಗ್ಯಕ್ಕೂ ಆಗುತ್ತೆ, ಹಾಗೆ ಶತ್ರುಗಳ ನಾಶಕ್ಕೂ ಯಂತ್ರ ಮಂತ್ರದಲ್ಲಿ ಬಳಸ್ತಾರೆ. ಇದು ನೋಡಿ ಸಾಂಬ್ರಾಣಿ, 5 ಕಲರ್ ಸಾಂಬ್ರಾಣಿ ಇರುತ್ತೆ. 5 ವೆರೈಟಿ ಸಾಂಬ್ರಾಣಿ ಇರುತ್ತೆ. ಇದರಲ್ಲಿ ಕಲ್ಲರು ಇರುತ್ತೆ, ಹಸಿರು ಕಲ್ಲರು, ಹಾಗೆ ರೆಡ್ ಕಲರು, ಪಿಂಕ್ ಕಲರು, ಅಥವಾ ಯೆಲ್ಲೋ, ವೈಟು ಇತ್ಯಾದಿ ಕಲ್ಲರ್ಗಳು ಇರುತ್ತೆ. ಸಾಂಬ್ರಾಣಿ ಬಹಳ ಘಮ ಅನ್ನುತ್ತೆ. ಒರಿಜಿನಲ್ ಸಾಂಬ್ರಾಣಿ ಇದು, ನೆನಪಿಟ್ಕೊಳ್ಳಿ. ಸ್ವಲ್ಪ ಕಾಸ್ಟ್ ಆಗುತ್ತೆ, ಗ್ರಂಥಿ ಅಂಗಡಿಗಳಲ್ಲಿ ಹೆಚ್ಚಾಗಿ ಸಿಗಲ್ಲ. ಇದು ಯಾವುದೋ ಒಂದೊಂದು ಅಂಗಡಿಯಲ್ಲಿ ಸಿಗ್ಬೋದು ನಿಮಗಷ್ಟೇ. ಇದನ್ನು ಇಟ್ಕೋಬೇಕು. ಮೊದಲು ತಟ್ಟೆಗಳೆರಡು, ಆಮೇಲೆ ಫಸ್ಟ್ ಈ ರೀತಿ ಸಾಂಬ್ರಾಣಿ ಇಟ್ಕೋಬೇಕು. ನೀವು ಬೇಕಾಗಿರೋ ವಸ್ತುಗಳು ಏನಕ್ಕೆ?
ಶತ್ರುಗಳಿಗೆ ಬತ್ತಿ, ಹೊಗೆ ಬತ್ತಿ ಹೇಗೆ ಮಾಡೋದು ನೋಡಿ. ಇದನ್ನು ಒಂಚೂರು ಪುಡಿ ಮಾಡ್ಕೋಬೋದು. ಯಾವುದಾದ್ರೂ ಸಣ್ಣ ಕಟ್ಟಿಗೆನಲ್ಲಿ ಅಥವಾ ಕಟ್ಟಿಂಗ್ ಪ್ಲೇಯರ್ ಅಥವಾ ಸಣ್ಣ ಆಮರಲ್ಲಿ ಒಂಚೂರು ಪುಡಿ ಮಾಡ್ಕೊಳ್ಳಿ. ಅದು ಸಾಮಾನ್ಯವಾಗಿರುತ್ತೆ, ಗಡ್ಡೆಗಳಿರುತ್ತೆ ನೋಡಿ, ಕಲರ್ ಗಡ್ಡೆಗಳಿರುತ್ತೆ, ಕೆಂಪು, ಹಸಿರು ಇತ್ಯಾದಿ, ಅರಿಶಿಣ ಅಂತ. ನೀವು ಒಂಚೂರು ಪುಡಿ ಮಾಡ್ಕೊಳ್ಳಿ ಯಾವಾಗಲೂ ಅಷ್ಟೇ. ಗೊತ್ತಾಯ್ತಲ್ಲ, ಸಾಂಬ್ರಾಣಿ ಆಯಿತು. ನೆಕ್ಸ್ಟ್ ಏನು, ಗಿಡಮೂಲಿಕೆ ಪೌಡ್ರ್ ಆಯಿತು 108, 2 ಐಟಮ್ಸು. ನೆಕ್ಸ್ಟ್ ಏನು, ಇಲ್ಲಿ ನೋಡಿ, ಇದು ಬಂದು ಬಿಳಿ ಸಾಸಿವೆ ನೋಡಿ. ಬಿಳಿ ಸಾಸಿವೆ ಭಾಳ ಕಡಿಮೆ ರೇಟಲ್ಲಿ ಸಿಗುತ್ತೆ ನಿಮಗೆ ಗ್ರಂಥಿ ಅಂಗಡಿಯಲ್ಲಿ. ಇದು ಕೂಡ ಇಟ್ಕೋಬೇಕು. ಏತಕ್ಕೆ ಬಿಳಿ ಸಾಸಿವೆ ಅಂದರೆ ಅಷ್ಟದಿಗ್ಬಂಧನ, ನೀವು ಮನೆ, ಹೊಲ, ಗದ್ದೆ, ತೋಟ, ಅಷ್ಟದಿಗ್ಬಂಧನಕ್ಕೆ. ಇದು ನೋಡಿ, ಕಪ್ಪು ಅರಿಶಿಣದ ಪುಡಿ, ವಶೀಕರಣಕ್ಕೆ, ಆಕರ್ಷಣೆಗೆ, ಹಾಗೆ ಶತ್ರುಗಳ ನಾಶಕ್ಕೆ, ಹಾಗೆ ಅಭಿವೃದ್ಧಿಗೆ ಇದು ಆಗುತ್ತೆ. ಕಪ್ಪು ಅರಿಶಿಣದ ಪುಡಿ ನೆನ್ಪಿಟ್ಕೊಳ್ಳಿ. ಆಮೇಲೆ ವಿಭೂತಿ ಪೌಡ್ರು, ಇದು ಪಕ್ಕಾ ಒರಿಜಿನಲ್ ವಿಭೂತಿ, ಭಾಳ ಘಮ ಘಮ ಅಂತಿರುತ್ತೆ ವಿಭೂತಿ ಪೌಡ್ರು, ನೆನ್ಪಿಟ್ಕೊಳ್ಳಿ. ಆಮೇಲೆ ನೀವು ಇದು ನೋಡಿ, ಕುಂಕುಮ ಅಲ್ಲ, ಇದು ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಕುಂಕುಮ ಅಲ್ಲ, ನಾಗಸಿಂಧೂರ. ಹಾಗೆ ಸ್ವಲ್ಪ ದೇವತೆಗಳು, ದೇವಾಲಯಗಳದ್ದು ಇರುತ್ತೆ, ಅಷ್ಟಗಂಧ, ಹಳದಿ ಕಲರ್ ಇರೋದು ಅಷ್ಟಗಂಧ. ಇದು ಅಷ್ಟಗಂಧ ಹಳದಿ ಕಲರ್ ಇರೋದು ನೋಡಿ. ಇದು ಡಬ್ಬ ನಾನು ಅರ್ಧ kg ಡಬ್ಬ ತಂದಿದ್ದೀನಿ, ಒರಿಜಿನಲ್ ಇರುತ್ತೆ, ಭಾಳ ಘಮ ಘಮ ಅನ್ನುತ್ತೆ. ನಾನು ಆ ಡಬ್ಬಿನಲ್ಲಿ ಹಾಕ್ಕೊಂಡಿದ್ದೀನಿ ಅಷ್ಟಗಂಧ. ಹಾಗೆ ನಾಗಸಿಂಧೂರ ಹಾಕ್ಕೊಂಡಿದ್ದೀನಿ, ಇವು ಕೂಡ ಬೇಕು. ಆಮೇಲೆ ನೋಡಿ, ಬತ್ತಿ, ಮೋಗ್ರ ಅಂತಿರುತ್ತೆ ಬತ್ತಿ, ಇದು ಕಂಪನಿ. ಎಷ್ಟು ಘಮ ಘಮ ಅನ್ನುತ್ತಂದರೆ ಇದು ಅಷ್ಟು ಘಮ ಘಮ ಅನ್ನುತ್ತೆ. ಧೂಪ ಇದ್ರೆ ಬೇರೆ ಏನೂ ಅಲ್ಲ, ಧೂಪದ ಬತ್ತಿಗಳು ತಗೋಬೇಕು. ಯಾಕೆ ಅಂತ ಹೇಳ್ತೀನಿ, ಈ ಬತ್ತಿ ತಗೋಬೇಕು. ಗೊತ್ತಾಯ್ತಲ್ಲ, ಇಷ್ಟೆಲ್ಲ ಐಟಮ್ಸ್ ಇಲ್ಲಿ ಇಟ್ಕೋಬೇಕು ನೀವು. ಆಮೇಲೆ ಹೇಗೆ ಹೊಗೆ ಬತ್ತಿ ರೆಡಿ ಮಾಡೋದು, ಹೇಗೆ ಮಂತ್ರಸಿದ್ಧಿ, ಇದೆಲ್ಲ ನಾನು ಹೇಳ್ಕೊಡ್ತೀನಿ ನಿಮಗೆ. ಬೀಜಾಕ್ಷರ ಮಂತ್ರ ಹೇಗೆ, ಗೊತ್ತಾಯ್ತಲ್ಲ, ಅದೆಲ್ಲ ಹೇಳ್ಕೊಡ್ತೀನಿ. ಈ ಬತ್ತಿಗಳು ತಗೊಳ್ಳಿ, ಘಮ ಘಮ ಅಂತದೆ. ನಿಮ್ಮ ಗ್ರಂಥಿ ಅಂಗಡಿಗಳು ಅಥವಾ ಪ್ರಾವಿಜನ್ ಸ್ಟೋರ್ಗಳಲ್ಲಿ ಒರಿಜಿನಲ್ ಇದ್ದರೆ ಈ ರೀತಿ ಬತ್ತಿ ತಗೊಳ್ಳಿ, ಪರವಾಗಿಲ್ಲ. ಒರಿಜಿನಲ್ ಬತ್ತಿ ತೊಗೋಬೇಕು, ಗಿಡಮೂಲಿಕೆಗಳಿಂದ ಮಾಡಿರೋಂಥದ್ದು. ಬೇರೆ ಇನ್ನೇನೋ ತೊಗೋಬಾರ್ದು. ಗೊತ್ತಾಯ್ತಲ್ಲ. ಇವು ಯಾಕೆ ತಗೊಳ್ಳೋದು ಅಂದರೆ, ಇವಾಗ ನೀವು ಹೊಗೆ ಬತ್ತಿ ಮಾಡಬೇಕಲ್ವ ಶತ್ರುಗಳಿಗೆ, ಅದಕ್ಕೆ. ಆಮೇಲೆ ಈ ರೀತಿ 2 ಡಬ್ಬ ತಗೊಳ್ಳಿ. 2 ಡಬ್ಬ ಏತಕ್ಕೆ ಅಂತ ನಾನು ಹೇಳ್ತೀನಿ. ರೆಡ್ ಕಲರ್ ಒಂದು ತೊಗೊಳ್ಳಿ ಮೇಯ್ನು, ಆಮೇಲೆ ಬೇರೆ ಕಲರ್. ಇದು ನೀವು ಬುಕ್ಸ್ ಅಂಗಡಿಯಲ್ಲೆಲ್ಲ ಸಿಗುತ್ತೆ, ಈ ಥರ ಡಬ್ಬಗಳು ತಂದಿಕೊಳ್ಳಿ. ಈ ತಾಯ್ತಿಗಳಿಗೆಲ್ಲ ಈ ರೀತಿ ಆಗುತ್ತೆ ನೋಡಿ, ತಾಯ್ತಿಗಳಿಗಾಗುತ್ತೆ. ಬೇರೆ ಇನ್ನು ಭೂತಾಳೆಕಾಯಿ ಅದು ಇದಕ್ಕಾಗುತ್ತೆ. ಇನ್ನು ಏನೇನೋ ನೀವು ಬೇರೆಯವ್ರಿಗೆ ಕೊರಿಯರಲ್ಲಿ ಪೋಸ್ಟಲ್ಲಿ ಕಳಿಸ್ಬೇಕಂದ್ರೆ ಅವೆಲ್ಲ ಬೇಕು. ಮೊದಲಿಗೆ ನೀವು ತಟ್ಟೆನಲ್ಲಿ ವಿಭೂತಿ ಪೌಡ್ರ್ ಹಾಕ್ಕೊಳ್ಳಿ, 1-2 ಚಿಟಿಕೆ ವಿಭೂತಿ ಪೌಡ್ರ್ ಹಾಕ್ಕೊಳ್ಳಿ. ಆಮೇಲೆ ನಾಗಸಿಂಧೂರ ಹಾಕ್ಕೊಳ್ಳಿ. ಆಮೇಲೆ ಅಶ್ವಗಂಧ ಹಾಕ್ಕೊಳ್ಳಿ, ನಾಗಸಿಂಧೂರ ಹಾಕ್ಕೊಳ್ಳಿ. ಗೊತ್ತಾಯ್ತಲ್ಲ, ಇವೆಲ್ಲ ಹಾಕ್ಕೊಳ್ಳಿ ತಟ್ಟೆನಲ್ಲಿ. ಆಮೇಲೆ ಗಿಡಮೂಲಿಕೆಗಳು ಬರುತ್ತೆ, ಕಪ್ಪು ಅರಿಶಿಣ ಬರುತ್ತೆ, ಅವು ಕೂಡ ಹಾಕೋಬೇಕು. ಗೊತ್ತಾಯ್ತಲ್ಲ, ಕಪ್ಪು ಅರಿಶಿಣ ನೋಡಿ, ಇದು ಕಪ್ಪು ಅರಿಶಿಣ, ಅದು ಕೂಡ 1-2 ಚಿಟಿಕೆ ಹಾಕೋಬೇಕು. ಗೊತ್ತಾಯ್ತಲ್ಲ, ಇವೆಲ್ಲ ಹಾಕ್ಕೋಬೇಕು, ಯಾಕಂದರೆ ಮಿಕ್ಸ್ ಮಾಡಬೇಕು. ಆಮೇಲೆ ಗಿಡಮೂಲಿಕೆಗಳು ಹಾಕೋಬೇಕು, 108 ಗಿಡಮೂಲಿಕೆಗಳು ಇತ್ಯಾದಿ ಒಂದಷ್ಟು ಹಾಕ್ಕೋಬೇಕು. ಗೊತ್ತಾಯ್ತಲ್ಲ, ಅದೊಂದಷ್ಟು. ಗೊತ್ತಾಯ್ತಲ್ಲ, ಇವೆಲ್ಲ ಹಾಕ್ಕೊಂಡು ಆದಮೇಲೆ ಸ್ವಲ್ಪ ನೀರು, ಒಂಚೂರು ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಒಂಚೂರು ನೀರು ಹಾಕಿ ಮಿಕ್ಸ್ ಮಾಡ್ಬೇಕು. ಏನೇನು ಹಾಕಿದ್ರಿ, ನಾಗಸಿಂಧೂರ, ಅಶ್ವಗಂಧ, ಆಮೇಲೆ ಗಿಡಮೂಲಿಕೆಗಳು, 108 ಗಿಡಮೂಲಿಕೆಗಳು, ಆಮೇಲೆ ವಿಭೂತಿ ಪೌಡ್ರು, ಆಮೇಲೆ ಎಲ್ಲೋ ಪೌಡ್ರು, ಕಪ್ಪು ಅರಿಶಿಣ. ಗೊತ್ತಾಯ್ತಲ್ಲ, ಇವೆಲ್ಲ ನೀವು ಪೌಡ್ರ್ಗಳಾಕಿ, ಗಿಡಮೂಲಿಕೆಗಳಾಕಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಮೇಲೆ ಏನು ಮಾಡಬೇಕು, ಈ ರೀತಿ ಮಿಕ್ಸ್ ಮಾಡಿ, ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಬತ್ತಿಗಳು ತೊಗೋಬೇಕು. ನಿಮ್ಮ ಹತ್ರ ಆಲ್ರೆಡಿ ಬತ್ತಿಗಳಿರುತ್ತೆ, ಎಷ್ಟೋ ಒಂದು 5-10 ಬತ್ತಿ ತೊಗೊಳ್ಳಿ. 5-10 ಬತ್ತಿ ತೊಗೊಂಡು ಅವುಗಳಿಗೆಲ್ಲ ಚೆನ್ನಾಗಿ ಅಂಟ್ಕೋಬೇಕು ಅದು. ಯಾಕಂದರೆ ಗಿಡಮೂಲಿಕೆಗಳಲ್ಲಿ ಶಕ್ತಿ ಇರುತ್ತೆ. 108 ಗಿಡಮೂಲಿಕೆಗಳಲ್ಲಿ ಅಶ್ವಗಂಧ, ನಾಗಸಿಂಧೂರ, ವಿಭೂತಿ, ಕಪ್ಪು ಅರಿಶಿಣ, 108 ಗಿಡಮೂಲಿಕೆಗಳು, ಅದರಲ್ಲಿ ಶಕ್ತಿ ಇರುತ್ತೆ. ಅದನ್ನು ಈ ಒಂದು ಬತ್ತಿಗಳಿಗೆ ಆಕ್ಟಿವೇಟ್ ಮಾಡ್ಕೋಬೇಕು. ಇವಾಗ ಆಕ್ಟಿವೇಟ್ ಆಗ್ತವೆ ಬತ್ತಿಗಳು. ಇಷ್ಟೊತ್ತು ಮಾಮೂಲಿ ಬತ್ತಿ ಅವು. ಆಮೇಲೆ ಪೀಸ್ ಮಾಡ್ಕೋಬೇಕು. ಗೊತ್ತಾಯ್ತಲ್ಲ, ಆಮೇಲೆ ಪೀಸ್ ಮಾಡ್ಕೋಬೇಕು. ಅವೆಲ್ಲ ಮಿಕ್ಸ್ ಮಾಡಿ ಆಯಿತು. ಅದರಲ್ಲಿ ಇವಾಗ ಒಂದು 2 ತುಂಡು ಮಾಡ್ಕೊಳ್ಳಿ. ಏತಕ್ಕೆ ಅಂತ ಹೇಳ್ತೀನಿ, 2 ತುಂಡು ಮಾಡ್ಕೊಳ್ಳಿ. ಇವಾಗೆಲ್ಲ ಅದಕ್ಕೆ ಅಂಟುಕೊಂಡಿದೆ, ಗಿಡಮೂಲಿಕೆಗಳು, ನಾಗಸಿಂಧೂರ, ಅಶ್ವಗಂಧ, ಆಮೇಲೆ ವಿಭೂತಿ, ಕಪ್ಪು ಅರಿಶಿಣ, ಇದೆಲ್ಲ ಅಂಟ್ಕೊಂಡಿದೆ ಅವುಗಳಿಗೆ. ಅದರಲ್ಲಿ ನಾನು ಮಿಕ್ಸ್ ಮಾಡಿದ್ನಲ್ಲ, ಅವಾಗ ಅಂಟ್ಕೊಂಡಿದೆ. ಗೊತ್ತಾಯ್ತಲ್ಲ, ಈಗ ಆ ರೀತಿ 2 ಪೀಸ್ ಮಾಡಿ ಇಟ್ಕೊಳ್ಳಿ ದೊಡ್ಡದಾಗಿದ್ದರೆ. ನಾನು ಅಷ್ಟು ಸೈಜ್ ಮಾಡ್ಕೊಂಡಿದ್ದೀನಿ. ಅವುಗಳಲ್ಲಿ ಮಿಕ್ಸ್ ಮಾಡ್ಬೇಕು, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗೊತ್ತಾಯ್ತಲ್ಲ,
ಅದೆಲ್ಲ ಅಂಟ್ಕೋಬೇಕು, ಚೆನ್ನಾಗಿ ಅಂಟ್ಕೋಬೇಕು ಅದಕ್ಕೆ ಅಂಟ್ಕೋಬೇಕು. ಇವಾಗ ನೋಡಿ ಬತ್ತಿ ಮಾಮೂಲಿ ಬತ್ತಿ ಇಲ್ಲ, ಅದೇ ಮೊದಲು ನೀವು ಅಂಗಡಿಯಲ್ಲಿ ತಂದಿರ್ತೀರ, ಅಂಗಡಿಯಲ್ಲಿ ಯಾವುದೋ ಒಂದು ಬತ್ತಿ ಘಮ ಘಮ ಅನ್ನುತ್ತೆ, ಆದರೆ ಅದಕ್ಕೆ ಶಕ್ತಿ ಬೇಕಲ್ಲ, ಗಿಡಮೂಲಿಕೆಗಳ್ದು ಹಾಕಿದ್ದೀನಿ, ಗೊತ್ತಾಯ್ತಾ. ಈ ರೀತಿ ಒಂದು ಡಬ್ಬ, ರೆಡ್ ಕಲರ್ ಡಬ್ಬ ತೊಗೊಳ್ಳಿ, ಅದರಲ್ಲಿ ಆ ಪೌಡ್ರು ಆಮೇಲೆ ಏನು ಮಿಕ್ಸ್ ಮಾಡಿದ್ರೆ ಬತ್ತಿಗಳು ಅದು ಇಟ್ಕೊಳ್ಳಿ. ಯಾಕಂದರೆ ಯಾರಾದರೂ ನಿಮಗೆ ಭಕ್ತರು ಬಂದಾಗ ಅವ್ರಿಗೆ ಕಳಿಸ್ಬೇಕಲ್ಲ, ಅದಕ್ಕೆ ಈ ಡಬ್ಬದಲ್ಲೇ ಹಾಕಿಡೋದು, ಗೊತ್ತಾಯ್ತಲ್ಲ, ಭಕ್ತರಿಗೆ ಮನೆಗೆ ಕಳಿಸ್ಲಿಕ್ಕೆ. ಆದರೆ ಬರೀ ಬತ್ತಿ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಏನು ಮಾಡಬೇಕು, ಮೊದಲು ಸಾಂಬ್ರಾಣಿ ಆಗಬೇಕು ನೋಡಿ, ಗೊತ್ತಾಯ್ತಲ್ಲ, ಸಾಂಬ್ರಾಣಿ ಇದರಲ್ಲಿ. ಆಮೇಲೆ ಗಿಡಮೂಲಿಕೆಗಳದ್ದು ಆ ಪೌಡ್ರು, ಗಿಡಮೂಲಿಕೆಗಳು ಪೌಡ್ರ್ ಹಾಕ್ಬೇಕು, 108 ಗಿಡಮೂಲಿಕೆಗಳು ಪೌಡ್ರ್ ಹಾಕಿ ಮತ್ತೆ ಅದಕ್ಕೆ ನೆನ್ಪಿಟ್ಕೊಳ್ಳಿ, ಸಾಂಬ್ರಾಣಿ ಹಾಕಿದ್ದೀನಿ, ಗಿಡಮೂಲಿಕೆಗಳು ಪೌಡ್ರ್ ಹಾಕಿದ್ದೀನಿ, ಮತ್ತು ನಾವು ಮಿಕ್ಸ್ ಮಾಡ್ಕೊಂಡಿದ್ದೀರಲ್ಲ ಅದು ಹಾಕಬೇಕು, ನಾವು ಮಿಕ್ಸ್ ಮಾಡಿದಿರಲ್ಲ ಅಲ್ಲಿ ಅದು, ಜೊತೆಗೆ ಆ ಬತ್ತಿಗಳು ಯಾವುದರಲ್ಲಿ ಒಂದು ಬಾಕ್ಸಲ್ಲಿ ಹಾಕಬೇಕು. ಏತಕ್ಕೆ, ಇದು ಚೆನ್ನಾಗಿ ಆರಿದ ಮೇಲೆ ಆರಿಸ್ಬಿಟ್ಟು ಹಾಕಬೇಕು. ನಾನು ಹಂಗೆ ಹಾಕ್ತಾಯಿದ್ದೀನಿ ನಿಮಗೆ ತೋರಿಸ್ಲಿಕ್ಕೆ ನಾನು ಹಂಗೆ ಹಾಕ್ತಾಯಿದ್ದೀನಿ ನೋಡಿ. ಇದು ಸಾಂಬ್ರಾಣಿ ಹಾಕಬೇಕು ಅದ್ರ ಜೊತೆಗೆ, ನೆನ್ಪಿಟ್ಕೊಳ್ಳಿ. ಆಮೇಲೆ ಇನ್ನೊಂದು ಡಬ್ಬ ಇದೆಯಲ್ಲ, ಎಲ್ಲ ಕಲರ್ ಡಬ್ಬ, ನಾನು ನೋಡಿ ಇದರಲ್ಲಿ ಈಗ ಇದರಲ್ಲಿ ಸಾಂಬ್ರಾಣಿ ಬತ್ತಿ ರೆಡಿ ಆಯಿತು, ಅಂದರೆ ಹೊಗೆ ಬತ್ತಿ, ಶತ್ರುಗಳಿಗೆ ಹೊಗೆ ಬತ್ತಿ ರೆಡಿ ಆಯಿತು. ಇನ್ನೂ ಪ್ರಾಣ ಪ್ರತಿಷ್ಠೆ, ಬೀಜಾಕ್ಷರ ಮಂತ್ರ ಅದೆಲ್ಲ ಇರುತ್ತೆ, ಅದು ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು, ಗೊತ್ತಾಯ್ತಲ್ಲ. ಈಗ ಇನ್ನೊಂದು ರೆಡಿ ಮಾಡೋಣ. ಇನ್ನೊಂದು ಏನಕ್ಕಪ್ಪ ಅಂದರೆ ನೋಡಿರಿ, ಸಾಂಬ್ರಾಣಿ ಮನೆಯಲ್ಲಿ ಭೂತ ಪ್ರೇತ ಪಿಸಾಚಿ ಇದ್ದರೆ ಅದಕ್ಕೆ ಮನೆಯಲ್ಲಿ ಸಾಂಬ್ರಾಣಿ ಹೊಗೆ. ಆದರೆ ಇದೇ ಹತ್ತಕ್ಕೆ ಗೊತ್ತಾ, ಇದು ನೋಡಿ ಗಿಡಮೂಲಿಕೆಗಳು ಪೌಡ್ರು, ಬಿಳಿ ಸಾಸಿವೆ ಇದರಲ್ಲಿ ಹಾಕಬೇಕು. ಇದರಲ್ಲಿ ಈ ಡಬ್ಬದಲ್ಲಿ ಬಿಳಿ ಸಾಸಿವೆ, 108 ಗಿಡಮೂಲಿಕೆಗಳು ಪೌಡ್ರು, ಆಮೇಲೆ ನಾವು ಮಿಕ್ಸ್ ಮಾಡಿದ್ದೀವಲ್ಲ ಅದು ಹಾಕಬೇಕು, ನೆನ್ಪಿಟ್ಕೊಳ್ಳಿ. ಇದು ಬಿಳಿ ಸಾಸಿವೆ ನೋಡಿ, ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಡ, ಸ್ವಲ್ಪ ಹಾಕ್ಕೊಳ್ಳಿ, ಅಷ್ಟು ಬೇಡ, ಒಂಚೂರು ಹಾಕ್ಕೊಳ್ಳಿ ನೀವು. ಆಮೇಲೆ ನಾವು ಮಿಕ್ಸ್ ಮಾಡಿದ್ದೀವಲ್ಲ ಆವಾಗಲೇ ಗಿಡಮೂಲಿಕೆಗಳು, ಅದು ಹಾಕೋಬೇಕು ನೋಡಿ, ಅದು ಮಿಕ್ಸ್ ಮಾಡೋ ತಟ್ಟೆಯಲ್ಲಿ ಇದೆಯಲ್ಲ ಅದು ಹಾಕೋಬೇಕು. ಆಮೇಲೆ ಅದು ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬೇಕಾ ಹಾಕ್ಕೊಳ್ಳಿ, ಎಕ್ಸ್ಟ್ರಾ ಇರುತ್ತೆ ನಿಮ್ಮ ಹತ್ರ ಇಟ್ಕೊಳ್ರಿ, ಅದು ಹಾಕ್ಕೊಳ್ಳಿ, ಸ್ವಲ್ಪ ಸಾಸಿವೆ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ಅಲ್ಲಿಗೆ ಅದೊಂದು ಡಬ್ಬ ರೆಡಿ ಆಯಿತು. ಏತಕ್ಕೆ ಅದು ಅಂದರೆ, ನಿಮ್ಮ ಅಕ್ಕಪಕ್ಕ ಮನೆಗಳವರು ಏನಾದರೂ ತಂದು ನಿಮ್ಮ ಕಾಂಪೌಂಡಲ್ಲಿ ಬಿಸಾಕೋದು, ಅಕ್ಕಪಕ್ಕ ಮನೆಗಳವರು ನಿಮ್ಮ ಕಾಂಪೌಂಡ್ ಒಳಗೆ ಬಿಸಾಕೋದು, ನಿಮ್ಮ ತೋಟಗಳ ಹತ್ರ ಗಲಾಟೆ ಮಾಡೋದು, ಅವ್ರಿಗೆ ಓಡ್ಸೋಕ್ಕೆ ಅದು, ಗೊತ್ತಾಯ್ತಲ್ಲ. ಇನ್ನೊಂದು ಡಬ್ಬ. ಆಮೇಲೆ ನೀವು ಈ ರೀತಿ ಪೂಜೆ ಮಾಡ್ಕೋಬೇಕು, 2 ಡಬ್ಬ ಇಟ್ಕೊಂಡು ಪೂಜೆ ಮಾಡ್ಕೋಬೇಕು, ಗೊತ್ತಾಯ್ತಲ್ಲ. ಪೂಜೆ ಮಾಡ್ಕೋಬೇಕು, ಮಂಗಳಾರತಿ ಇಟ್ಕೋಬೇಕು, ಮುಂದುಗಡೆ ಒಂದು ಒಳ್ಳೆ ಫೋಟೋ ಇಟ್ಕೋಬೇಕು ದೇವ್ರದ್ದು. ನಾನು ಇಟ್ಕೊಂಡಿಲ್ಲ, ನೀವು ಹಾಗೆ ಅನ್ಕೋಬೇಡಿ, ನಾನು ತಪಸ್ವಿ, ಯೋಗ ಸಾಧನೆ ಮಾಡೋಂಥವನು. ನೀವಿನ್ನೂ ಸಂಸಾರಿಗಳಿರ್ತೀರ, ದೇವಸ್ಥಾನದಲ್ಲಿರ್ಬೋದು, ಮಠದಲ್ಲಿರ್ಬೋದು, ಮನೇಲಿರ್ಬೋದು, ಒಂದು ಒಳ್ಳೆಯ ಫೋಟೋ ಇಟ್ಕೊಳ್ಳಿ, ದೇವ್ರದ್ದು. ದೇವಸ್ಥಾನ ಇದ್ದರೆ ಇನ್ನೂ ಬೆಸ್ಟು, ಅಥವಾ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಅಲ್ಲಿ ಈ ರೀತಿ ಅವೆರಡು ಡಬ್ಬಗಳಿಟ್ಬಿಟ್ಟು ರೆಡಿ ಮಾಡಿ, ಆಮೇಲೆ ದೀಪ ಹಚ್ಚಿ ಮಂತ್ರಪಟ್ಟಣ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು, ಬೀಜಾಕ್ಷರಿ ಮಂತ್ರ ಕಾಣಿಸ್ತಾ ಇದೆ, ಅದು ಹೇಳ್ಕೋಬೇಕು, 108 ಸಾರಿ ಹೇಳ್ಕೋಬೇಕು. 108 ಸಾರಿ ಹೇಳ್ಕೊಂಡಾದ್ಮೇಲೆ ಮಂತ್ರ ಜಪ ಮುಗಿಯುತ್ತೆ, ಗೊತ್ತಾಯ್ತಲ್ಲ. 108 ಸಾರಿ ಯಾರು ಸಿದ್ಧಿ ಮಾಡ್ಕೊಂಡಿರ್ತಾರೆ ಗುರುಗಳು ಅವ್ರಿಗೆ ಹೇಳ್ತಾ ಇದ್ದೀನಿ, 108 ಸಾರಿ ಹೇಳಬೇಕು. ಗುರುಗಳು ಸಿದ್ಧಿ ಮಾಡ್ಕೊಂಡಿರೋರು, ಸಾಧನೆ ಮಾಡೋರು ವಿದ್ಯೆ ಕಲಿಬೇಕು. ಸಾಧನೆ ಮಾಡೋರು ಡೈಲಿ ಬೆಳಗ್ಗೆ ಒಂದು 108 ಸಾರಿ, ಮಧ್ಯಾಹ್ನ ಒಂದು 108 ಸಾರಿ, ಸಂಜೆ ಒಂದು 108 ಸಾರಿ, ರಾತ್ರಿಗೆ ಒಂದು 108 ಸಾರಿ ಹೇಳ್ಕೋಬೇಕು, ಅವ್ರಿಗೆ ಸಿದ್ಧಿ ಆಗುತ್ತೆ. ನೋಡಿ, ರೆಡ್ ಕಲರ್ ಬಾಕ್ಸಲ್ಲಿದೆ, ಅದು ಸಾಂಬ್ರಾಣಿ. ಮನೆಯಲ್ಲಿ ಹೊಗೆ ಹಾಕಿದರೆ ಮನೆಯಲ್ಲಿರೋ ಭೂತ ಪ್ರೇತ ಪಿಸಾಚಿ ಶತ್ರುಗಳ ಕಾಟ ಆಚೆ ಹೋಗುತ್ತೆ. ಯಾರಾದರೂ ಮಾಯಮಾಟ ಮಾಡಿದರೆ ಆ ರೆಡ್ ಕಲರ್ ಬಾಕ್ಸು, ಗೊತ್ತಾಯ್ತಲ್ಲ, ಅದರಲ್ಲಿ ಸಾಂಬ್ರಾಣಿ ಇದೆ, ಅದು ಮನೆಯಲ್ಲಿ ಹೊಗೆ ಹಾಕೋಕ್ಕೆ. ಆದರೆ ಮನೆಯಲ್ಲಿ ಅಂದರೆ ಅಡುಗೆ ಮನೆ, ಹಾಲ್ ರೂಮು, ಬೆಡ್ರೂಮು, ಬಾತ್ರೂಮು, ದೇವ್ರ ಮನೆ ಹೊಗೆ ಹಾಕೋದು ಆ ರೆಡ್ ಕಲರ್ ಬಾಕ್ಸು. ಅದೇ ಇನ್ನೊಂದು ಬಾಕ್ಸ್ ಇದೆಯಲ್ಲ, ಅದರಲ್ಲಿ ಬರೀ ಸಾಸಿವೆ, 108 ಗಿಡಮೂಲಿಕೆ ಪೌಡ್ರ್ ಇರುತ್ತೆ, ಅದು ಬಂದು ಹೊಲ ಗದ್ದೆ ಅಕ್ಕಪಕ್ಕ ನಿಮ್ಮ ತೋಟ ಅಲ್ಲೆಲ್ಲ ಹಾಕಲಿಕ್ಕೆ, ನೆನ್ಪಿಟ್ಕೊಳ್ಳಿ. ಅದು ಅರ್ಥ ಆಯ್ತಲ್ಲ, ಹೊಗೆ ಹಾಕಲಿಕ್ಕೆ ಅದು ಇರುತ್ತೆ. ಇಷ್ಟು ಇದು. ಆಮೇಲೆ ಸ್ಕ್ರೀನ್ ಮೇಲೆ ನೀವು ಬೀಜಾಕ್ಷರ ಮಂತ್ರ ನೋಡಿದ್ರೆ ಅದು ಹೇಳ್ಕೋಬೇಕು, ಗುರುಗಳಾದರೂ ಸಾಧನೆ ಮಾಡೋಂಥದ್ದು, ಗೊತ್ತಾಯ್ತಲ್ಲ. ಇದನ್ನು ರೆಡಿ ಮಾಡ್ತಕ್ಕಂಥ ಒಂದಿದು. ಇಷ್ಟಾದಮೇಲೆ ನೀವು ಹೊಗೆ ಹಾಕೋದು ಹೇಗೆ ಅಂತ ಈಗ ನೋಡಿಸ್ತೀನಿ ನಾನು ನಿಮಗೆ. ಹೊಗೆ ಹಾಕೋದು ಹೇಗೆ ಅನ್ನೋದನ್ನು ತೋರಿಸ್ತೀನಿ, ನೋಡ್ಕೊಳ್ಳಿ. ನೋಡಿ, ಅದರಲ್ಲಿ ಇತ್ತಲ್ಲ ತುಂಡು ಪೀಸುಗಳು, ಅದೆಲ್ಲ ತೊಗೋಬೇಕು. ಯಾವುದು ಸಾಂಬ್ರಾಣಿದು ಮಾತ್ರ ಹೊಗೆ ಹಾಕೋದು, ಇನ್ನೊಂದು ಹಾಕೋದಿಲ್ಲ. ಇನ್ನೊಂದು ಡಬ್ಬಿ ರೆಡ್ ಕಲರ್ ಇತ್ತಲ್ಲ ಅದರಲ್ಲಿ ಸಾಂಬ್ರಾಣಿ ಹಾಕೋದು, ಗೊತ್ತಾಯ್ತಲ್ಲ. ರೆಡ್ ಕಲರ್ ಇದೆಯಲ್ಲ ನೋಡಿ, ಆ ಥರ ತೊಗೋಬೇಕು ಪೀಸುಗಳು, ಅಲ್ಲಿ ಇಟ್ಕೋಬೇಕು. ಅದ್ರ ಮೇಲೆ ಸಾಂಬ್ರಾಣಿ ಪೌಡ್ರ್ ಆ ಡಬ್ಬದಲ್ಲಿ ಇದೆಯಲ್ಲ ಅದೆಲ್ಲ ಹಾಕೋಬೇಕು. ಆಮೇಲೆ ಹೊಗೆ ಹಾಕಬೇಕು. ಆ ಬತ್ತಿ ಹಚ್ಬಿಟ್ರೆ ಹಚ್ಕೊಳ್ಳುತ್ತೆ, ಸ್ವಲ್ಪ ಹೊತ್ತು ಹುರಿದ ಮೇಲೆ ಆರಿಸ್ಬಿಡಿ. ಆ ಬತ್ತಿನ ಹಚ್ಚಿದ್ರೆ ಹಚ್ಕೊಳ್ಳುತ್ತೆ, ಆಮೇಲೆ ಆರಿಸ್ಬಿಡಿ, ಹೊಗೆ ಆಗುತ್ತೆ. ನಾನು ಏನೇನು ಹಾಕಿದ್ದೀನಿ ಆ ಡಬ್ಬದಲ್ಲಿ ಇತ್ತಲ್ಲ, ರೆಡ್ ಕಲರ್ ಡಬ್ಬದಲ್ಲಿ ಸಾಂಬ್ರಾಣಿ ಪೌಡ್ರು ಅದೆಲ್ಲ ಹಾಕಿದ್ದೀನಿ. ಅದ್ರ ಜೊತೆಗೆ ಬತ್ತಿಗಳು ಹಚ್ಬಿಟ್ಟು ಹಾಕಿದ್ದೀನಿ.
ಆರಾಮಾಗಿ ಒಂದು ತಟ್ಟೆಯಲ್ಲಿ ಈ ರೀತಿ ಮಾಡ್ಕೊಳ್ಳಿ, ಹೊಗೆ ಆಗುತ್ತೆ. ಇದನ್ನು ಅಡುಗೆ ಮನೆಯಲ್ಲಿ, ಬಾತ್ರೂಮಲ್ಲಿ, ಹಾಲ್ ರೂಮಲ್ಲಿ, ದೇವ್ರ ಮನೆಯಲ್ಲಿ, ಬಾಗಿಲು ಮುಂದ್ಗಡೆ ಹೊಗೆ ಆಗಬೇಕು. ನಿಮ್ಮ ಮನೆಯಲ್ಲಿ ಹೆಂಗಸರು ಎಲ್ಲ ಪೂಜೆ ಮಾಡ್ತಾರೆ, ಶುಕ್ರವಾರ, ಶನಿವಾರ, ಮಂಗಳವಾರ, ಸೋಮವಾರ ಇರ್ತದೆ, ಅವಾಗ ಹೊಗೆ ಹಾಕ್ಕೊಳ್ಳಿ. ಆ ರೆಡ್ ಕಲರ್ ಡಬ್ಬಲ್ ಇತ್ತಲ್ಲ, ಅದು ಹಾಕಿರೋದು ನಾನು, ಖಾಲಿ ಆಗೋಗಿದೆ ನೋಡಿ. ನೀವು ಆ ರೆಡ್ ಕಲರ್ ಡಬ್ಬಲ್ಲಿ ಬತ್ತಿ ಇದೆ, ಹೊಗೆ ಬತ್ತಿ, ಶತ್ರುಗಳಿಗೆ ನಾಶಕ್ಕೆ ನಿಮ್ಮ ಮನೆಯಲ್ಲಿ ಹೊಗೆ ಹಾಕೋದು. ಮಾಯಾಮಾಟ ಯಾರು ಮಾಡಿಸಿದ್ರೆ ಅವ್ರಿಗೆ, ಗೊತ್ತಾಯ್ತಲ್ಲ. ಇನ್ನೊಂದು ಆ ಕಡೆ ಯೆಲ್ಲೋ ಕಲರ್ ಡಬ್ಬದಲ್ಲಿರೋದು ಸಾಸಿವೆ ಪೌಡ್ರದು, ಅದು ನಿಮ್ಮ ಅಕ್ಕಪಕ್ಕ ತೋಟಗಳಿಗೆ, ತೋಟದ ಹತ್ರ 8 ಮೂಲೆಯಲ್ಲಿ ಹಾಕಬೇಕು, ತೋಟದ ಹತ್ರ 8 ಮೂಲೆಯಲ್ಲಿ ಹಾಕಬೇಕು, ಮನೆ ಹತ್ರ 8 ಮೂಲೆಯಲ್ಲಿ ಹಾಕಬೇಕು. ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಒಂದೊಂದು ಚಿಟಿಕೆ ಅಲ್ಲಿ ಹಾಕಬೇಕು. ಒಂದೊಂದು ಚಿಟಿಕೆ ಹಾಕಬೇಕಷ್ಟೇ, ಜಾಸ್ತಿ ಅಲ್ಲ. ಯಾವುದು ಎಲ್ಲ ಕಲರ್ ಡಬ್ಬ ಸಾಸಿವೆ ಇದೆಯಲ್ಲ ಗಿಡಮೂಲಿಕೆ, ಅದು ಒಂದೊಂದು ಚಿಟಿಕೆ ಎತ್ಕೊಂಡು 8 ಮೂಲೆಯಲ್ಲಿ ಹಾಕಬೇಕು. ಆ ಗಿಡಮೂಲಿಕೆಗಳು, ಆ ಸಾಸಿವೆ ಎಲ್ಲ ಮಿಕ್ಸ್ ಮಾಡಿದ್ವಲ್ಲ ಅದು, ಗೊತ್ತಾಯ್ತಲ್ಲ. ರೆಡ್ ಕಲರ್ ಡಬ್ಬ ಬಂದು ಹೊಗೆ ಹಾಕೋದು ಮನೆಯಲ್ಲಿ, ಬಾಗಿಲ ಹತ್ರ, ಮನೆಯಲ್ಲಿ, ದೇವ್ರ ಮನೆ, ಅಡುಗೆ ಮನೆ ಅಲ್ಲಿ, ಗೊತ್ತಾಯ್ತಲ್ಲ. ಇಷ್ಟು ನೀವು ರೆಡಿ ಮಾಡ್ಕೋಬೇಕು ಒಂದು ಯಂತ್ರನ, ಗೊತ್ತಾಯ್ತನ್ರಿ. ಅಲ್ಲಿಗೆ ರೆಡಿ ಆಯಿತು. ವೀಕ್ಷಕರೇ, ಈ ವಿಡಿಯೋನ ನೀವು ನೋಡಿದ್ರಿ, ಬತ್ತಿ ಹಾಗೆ ಇಡೋದು, ಹೊಗೆ ಹಾಗೆ ಹಾಕೋದು ಅಂತ. ಈ ವಿಡಿಯೋನ ನೋಡಿದ್ರೆ ನೀವು ಬತ್ತಿ ಹಾಗೆ ಹಿಡಿಯೋದು, ಹೊಗೆ ಹಾಗೆ ಹಾಕೋದು ಶತ್ರುಗಳಿಗೆ ಅಂತ ನೀವು ವಿಡಿಯೋ ನೋಡಿದ್ರೆ 2 ಡಬ್ಬ ಇರುತ್ತೆ, ಗೊತ್ತಾಯ್ತಲ್ಲ. ಶತ್ರುಗಳಿಗೆ ನಾವು ಬತ್ತಿ ಇಡೋದು, ಹೊಗೆ ಹಾಕೋದು ಹೇಗೆ ಅನ್ನೋದಕ್ಕೆ ಈ ವಿಡಿಯೋ ನೋಡಿದ್ರೆ ಇಷ್ಟ ಆದರೆ ನೀವು ಬೇಕು ಅಂದರೆ ಕೊರಿಯರ್ ಪೋಸ್ಟಲ್ಲಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ನನ್ನ ನಂಬರ್ ಇರುತ್ತೆ, ಕಾಲ್ ಮಾಡಿ, ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿ, ಬೇಕಂದರೆ ತಗೊಳ್ಳಿ, ಓಕೆನಾ. ಸಿಗುತ್ತೆ, ಕಳಿಸ್ಕೊಡ್ತೀನಿ, ಓಕೆನಾ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಬೇಕಾದರೆ ನೀವು ತೊಗೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಮತ್ತೆ ನಾವು ಈ ಥರ ವೀಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗಳದಾಗಲಿ, ನಿಮ್ಮನ್ನು ಯಾರು ನಂಬಿದಾರೆ ಒಳ್ಳೆಯವರು, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಒಳ್ಳೆಯದಾಗಲಿ ನಿಮಗೆ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.